ಅದೇ ನೀನು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳನ್ನ ಹುಡುಕ್ತಾ ಇದೆಯಲ್ಲ, ಸಿಕ್ತಾ ಹೇಗೆ? ಸಿಕ್ಕಿದೆ, ಎಲ್ಲ ಸ್ಮೂತ್ ಆಗಿ ನಡೀತಿದೆ. ನಾಳೆ ಬೆಳಗ್ಗೆ ಒಂದು ಆಪರೇಷನ್ ಇಟ್ಕೊಂಡಿದ್ದೀನಿ. ಅದೇನಾದ್ರೂ ಸಕ್ಸಸ್ ಆದ್ರೆ ನಾನು ನಿರಪರಾಧಿ ಅಂತ ಆಲ್ಮೋಸ್ಟ್ ಪ್ರೂವ್ ಮಾಡ್ದಂಗೆ. ನೋಡ್ತೀನಿ ವಾದಿ, ಆರ್ತಿ ಹೆಸರು ಕೇಳ್ತಿದ್ದಾಗಲೇ ನಿಮ್ಮ ಅಪ್ಪನ ಮುಖದಲ್ಲಿ ಹೇಗೆ ನಗು ಅರಳ್ತು ಅಂತ. ಈ ನಗು ನೋಡಿ ಎಷ್ಟು ವರ್ಷಗಳಾಗೋಗಿತ್ತು ಕಣು. ನೀನು ಬಂದ್ಮೇಲೆನೆ ಆ ನಗುನ ಅವನ ಮುಖದಲ್ಲಿ ನೋಡ್ತಿರೋದು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಚಕ್ಕು. ಅಪ್ಪನ ಹತ್ರ ಅಮ್ಮನ ಹೆಸರು ಎತ್ತಿದ್ರೆ ಸಾಕು, ಅಪ್ಪನ ಮುಖ ಒಳ್ಳೆ ಲೋಟಸ್ ಲೋಟಸ್ ಅಳ್ದಂಗೆ ಅರಳುತ್ತೆ. ಹೌದು ಕಣು, ಅವನು ಆರ್ತಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವನು ದುಬೈಯಿಂದ ವಾಪಸ್ ಬಂದಿದ್ದೆ ನಿನಗೋಸ್ಕರ, ನಿಮ್ಮ ಅಮ್ಮನಿಗೋಸ್ಕರನೇ. ಇಲ್ಲಾಂದ್ರೆ ಇಂಡಿಯಾಗೆ ಬರ್ತಾನೆ ಇರಲಿಲ್ಲ ಅವನು. ನಿಜವಾಗ್ಲೂನಾ? ದೇವ್ರನೆಗ್ಲು. ಶಕು, ನಮ್ಮವರೆಲ್ಲ ನಮ್ಮಿಂದ ದೂರ ಆದಾಗ್ಲೇ ಅಲ್ವಾ ಅವ್ರ ಪ್ರೀತಿ ಏನು, ಅವ್ರ ಬೆಲೆ ಏನು ಅಂತ ಗೊತ್ತಾಗೋದು. ಅಪ್ಪನು ನಮ್ಮಿಂದ ದೂರ ಇದ್ದು ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ಸಿರುತ್ತೆ. ಸತ್ಯ ಕಣ ಆದಿ, ಶಶು ಇಷ್ಟೊಂದು ಬದಲಾಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನೀನು ಆರ್ತಿ. ನೀನೀ ಮನೆಗೆ ಬಂದಾಯ್ತು, ಇನ್ನು ಆರ್ತಿ ಈ ಮನೆಗೆ ಬಂದ್ಬಿಟ್ರೆ ಈ ಮನೆ ನಂದು ಗೋಕುಲ ಆಗ್ಬಿಡುತ್ತೆ. ವೈ ಟೆನ್ಷನ್ ಶಕು? ಅಮ್ಮನ ಈ ಮನೆಗೆ ಕರ್ಕೊಂಬರೋದಕ್ಕೆ ಕೇವಲ 20 ದಿನಗಳು ಮಾತ್ರ ಬಾಕಿ ಇದೆ. ಐ ಮೀನ್ ಓನ್ಲಿ 20 days. ಆ ದಿನಗಳು ಬೇಗ ಬರಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊಂತೀನಿ ಕಣೋ. ಶಶು ಯಾವಾಗಲೂ ಆರ್ತಿ ಮುಖ ನೋಡಿದ್ರೆ ಅಷ್ಟೇ ಸಾಕು. ನಿಮ್ಮ ಆಸೆ ಈಡೇರುತ್ತೆ ಶಕ್ಕು, ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಅಲ್ಲ. ಅಮ್ಮ ಈ ಮನೆಗೆ ಬಂದೇ ಬರ್ತಾರೆ. ಆಂಟಿ, ನಮಗೆಲ್ಲ ಧೈರ್ಯ ಹೇಳೋ ನೀವೇ ಹೀಗೆ ಕೊರಗ್ತಾ ಕೂತಿದ್ರೆ ಹೇಗೆ ಹೇಳಿ? ನಾನು ನಿಮ್ಮಲ್ಲೇ ನನ್ನ ತಂದೆ ತಾಯಿನ ಕಾಣ್ತೀನಿ. ನಿಮಗೆ ನೋವಾದರೆ ನನಗೂ ನೋವಾಗತ್ತೆ. ಎಷ್ಟು ದಿನ ಅಂತ ಹೀಗೆ ಸಂಕಟ ಪಡ್ತಾ ಇರ್ತೀರಾ? ನೀವು ಮೊದಲು ಥರ ಮನೇಲಿ ಖುಷಿಯಾಗಿರ್ಬೇಕು. ಇನ್ನೆಲ್ಲಿದೆ ಖುಷಿ? ನನ್ನ ಮಗ ಮನೆ ಬಿಟ್ಟು ಹೋದ, ನನ್ನ ಮಗಳು ಸಾಕ್ಷಿ ಈ ಪ್ರಪಂಚನೇ ಬಿಟ್ಟು ಹೋದ್ಲು. ನನ್ನ ನಗು, ಸಂತೋಷ, ಖುಷಿ ಇವೆಲ್ಲ ಅವ್ರ ಜೊತೆನೆ ಹೊರಟೋಗ್ಬಿಡ್ತು. ಸಾವಿನ ಮನೇಲಿ ನಗು ಹುಡ್ಕೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ ಅಂತ ನನಗೂ ಗೊತ್ತು ಆಂಟಿ. ಆದರೆ ಎಷ್ಟು ದಿನ ಅಂತ ಹೀಗೆ ಕೊರಗ್ತಾ ಇರ್ತೀರಾ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಬದುಕೋದೇ ಜಾಣ್ಮೆತನ ಅಂತ ಹೇಳ್ತಿದ್ದು ನೀವೇ. ಈ ಕೊರಗ್ತಾ ಕೂರೋ ಅಂಥದ್ದೇನಾಯಿತು? ನಾನು ಕೊರಗ್ತಾ ಕೂತಿಲ್ಲ ಸ್ವಾತಿ, ನನಗೆ ಆತಂಕ ಆಗ್ತಾ ಇದೆ. ಆದಿತ್ಯ ಮನೆಯಿಂದ ಹೋದ್ಮೇಲೆ ಶೋಭಾ ಮಂಗ್ ಸಿಕ್ಕಿದ್ನಂತೆ. ಫೋನಲ್ಲಿ ಶಕುಂತಲಾ ಅತ್ತೆ ಹೆಸರು ಹೇಳಿದಂತೆ. ಅದಕ್ಕೆ ನನಗೆ ಭಯ ಆಗ್ತಾ ಇರೋದು. ಶಕುಂತಲಾ ಅತ್ತೆ ಅಂದರೆ? ಶೋಭಾ ಮನ್ನಾದ್ನಿ. ಅವರಷ್ಟು ಒಳ್ಳೆಯವರಲ್ಲ. ಅದು ಅಲ್ಲದೆ ಅವರು ಓಹೋ, ಅವರೇನಾದರೂ ಆದಿತ್ಯ ಸರ್ಗೆ ಕೆಟ್ಟದ್ದು ಮಾಡ್ತಾರೆ ಅಂತ ಭಯನಾ ಆಂಟಿ? ನೀವು ಆದಿತ್ಯ ಸರ್ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರು ಯಾವತ್ತೂ ಕೆಟ್ಟದನ್ನು ಮಾಡಲ್ಲ, ಕೆಟ್ಟವ್ರ ಸವಾಸನೂ ಮಾಡಲ್ಲ. ಆದಿತ್ಯ ಸರು ತುಂಬ ಒಳ್ಳೆಯವರು, ತಿಳಿದಿರೋರು. ಅವರು ನಿಮ್ಮ ಮಗ, ನಿಮ್ಮ ಗುಣನೇ ಇರೋದು. ಅಂಥವ್ರು ತಪ್ಪು ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ನೀವು ಯಾವ ಭಯನೂ ಇಟ್ಕೋಬೇಡಿ. ಅರೆ
ಆದಿತ್ಯ ಫೋನ್ ಮಾಡಿದ್ದಾನೆ. 11:45 ಇಷ್ಟೊತ್ತಿಗೆ ಯಾಕೆ ಮಾಡ್ದ? ಹಲೋ, ಹೇಳು ಅದಿ. ಹಲೋ ಅದಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹಲೋ ಅದಿ, ಏನಾಯ್ತು ಮಾತಾಡೋ. ಹಲೋ. ನನಗೇನೂ ಆಗಿಲ್ಲಮ್ಮ. ಅಯ್ಯೋ ಕತ್ತೆ, ಯಾಕೋ ಈಗ ಹೆದರಿಸ್ದೆ? ನನಗೆಷ್ಟು ಹೆದರಿಕೆ ಆಯ್ತು ಗೊತ್ತಾ? ಏನಿಲ್ಲ ಅಮ್ಮ, ಸುಮ್ಮನೆ ಯಾರಾದ್ರೂ ಹೀಗೆ ಮಾಡ್ತಾರನೋ? ಹೊತ್ತಲ್ಲಿ ಕಾಲ್ ಮಾಡಿಬಿಟ್ಟು ಏನು ಮಾತಾಡ್ತಿದ್ರೆ ಗಾಬರಿ ಆಗಲ್ವಾ? ಅಮ್ಮ, ನನ್ನ ಮೇಲೆ ಅದೆಷ್ಟು ಪ್ರೀತಿನಮ್ಮ ನಿನಗೆ. ಹೆತ್ತ ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲದೆ ಇರುತ್ತೇನೋ? ತಾಯಿಗಿಂತ ಮಕ್ಕಳನ್ನ ಇನ್ಯಾರು ಅಷ್ಟೊಂದು ಪ್ರೀತಿ ಮಾಡೋಕ್ಕೆ ಸಾಧ್ಯ ಹೇಳು? ನಾನು ನಿನ್ನಗೆ ಎಷ್ಟು ಪ್ರೀತಿಸ್ತೀನಿ ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟೊತ್ತಿಗೆ ಕಾಲ್ ಮಾಡಿದ್ಯಾ? ಯಾಕೆ ನನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಯಾಕಮ್ಮ ಹಾಗೆ ಹೇಳ್ತೀಯ? ತಾಯಿ ಎದೆ ಅಲ್ಲಿ ಯಾವತ್ತಾದ್ರೂ ವಿಷಯ ಆಗತ್ತಾ? ಹಾಗೆ ನಿನ್ನ ಪ್ರೀತಿ. ನಾನು ನಿನ್ನ ಮೇಲೆ, ನಿನ್ನ ಪ್ರೀತಿ ಮೇಲೆ ಯಾವತ್ತೂ ನಂಬಿಕೆ ಕಳ್ಕೊಳ್ಳಲ್ಲ ಅಮ್ಮ. ನನಗೆಲ್ರಿಗಿಂತ ನೀನಮ್ಮ ಮುಖ್ಯ. ಮತ್ತ್ಯಾಕೋ ಇಷ್ಟೊತ್ತಲ್ಲಿ ಫೋನ್ ಮಾಡಿ ನನ್ನ ಹೆದರಿಸ್ತಾ ಇದೆಯಾ? ಇಲ್ಲಮ್ಮ, ನನಗೆ ನಿಮ್ಮನ್ನ ನೋಡಬೇಕು ಅನಿಸ್ತಿದೆ, ಅದಕ್ಕೆ ಫೋನ್ ಮಾಡಿದೆ. ಅಲ್ವೋ, ಫೋನ್ ಮಾಡಿದ್ರೆ ನಾನು ಕಾಣಿಸ್ತೀನಾ? ಹಾಗೆ ನೋಡಬೇಕು ಅಂತ ಅನ್ಸಿದ್ರೆ ಮನೆ ಹತ್ರ ಬರಬೇಕಲ್ವಾ? ನಾನು ಮನೆಗೆ ಬಂದರೆ ಏನಾಗತ್ತೆ ಅಂತ ನಿನಗೆ ಗೊತ್ತಲ್ವಾ? ಅದಕ್ಕೆ ನಾನು ಬರಲ್ಲಮ್ಮ. ನಾಳೆ ಸಿಗ್ತೀಯಾ? ನಾಳೆ ಬೆಳಿಗ್ಗೆನೆ ಮಂಜುನಾಥನ್ ಟೆಂಪಲ್ ಹತ್ರ ಬರ್ತೀನಿ, ನೀನು ಬರ್ತೀಯಾ? ಅಮ್ಮ, ನಿನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ ಅಮ್ಮ. ಯಾಕಮ್ಮ ಸುಮ್ಮನಾದೆ? ಆದಿತ್ಯ, ಅದು ಯಾಕಮ್ಮ? ನೀನು ನನ್ನ ನೋಡ್ಬೇಕಂದ್ರೂ ಅವ್ಗಳ ಪರ್ಮಿಷನ್ ತಗೊಬೇಕಾ? ಅದು ಹಾಗಲ್ಲ ಕಣೋ. ಸರಿಮ್ಮ, ನಾನಂತೂ ನಿಮಗೆ ಹೆಚ್ಚು ಬಲವಂತ ಮಾಡಲ್ಲ. ನಿಮಗೆ ನಿಮ್ಮ ಮಗನ ನೋಡೋ ಆಸೆ ಇದ್ರೆ ಬಾ, ಇಲ್ಲ ಬೇಡ. ನಾನಂತೂ ಬೆಳಗ್ಗೆ ಅಲ್ಲಿರ್ತೀನಿ. ಬಾಯ್ ಮಾ, ಗುಡ್ ನೈಟ್. ಅದೇ ಇನ್ನೂ ಮಲಗಿಲ್ವ ನೀನು? ಇಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು? ಇತ್ತೀಚೆಗೆ ಆಂಟಿ ತುಂಬ ಚಿಂತೆ ಮಾಡ್ತಾ ಇರ್ತಾರೆ. ಆದಿತ್ಯ ಮನೆ ಬಿಟ್ಟು ಹೋದಾಗಿಂದ ಅವ್ರ ಅದೇ ತಾನೇ ಮಾಡ್ತಿರೋದು. ಸ್ವಲ್ಪ ನಾ ಹೇಳೋದನ್ನ ಕೇಳ್ತೀರಾ? ಹೇಳು. ಯಾವುದೇ ಕಾರಣಕ್ಕೂ ಆಂಟಿ ಹತ್ರ ರ್ಯಾಶಾಗಿ ಮಾತಾಡಬೇಡಿ, ಅವ್ರಿಗೆ ಹರ್ಟ್ ಆಗೋ ಥರ. ಅದರಲ್ಲೂ ಆದಿ ಸರ್ ಬಗ್ಗೆ ಅಂತೂ ಮಾತಾಡಲೇಬೇಡಿ. ಜೊತೆಲಿರ್ಬೇಕಾಗಿರೋ ಅಣ್ಣ ತಮ್ಮಂದಿರೇ ಅಮ್ಮ ನನಗೆ ಬೇಕು ಬೇಕು ಅಂತ ಕಿತ್ತಾಡಿದ್ರೆ ನಾನು ಯಾರ ಜೊತೆ ಇರಲಿ ಅಂತ ಅವ್ರು ಗೊಂದಲದಲ್ಲಿದ್ದಾರೆ. ಅವ್ರು ಯಾವುದೇ ಗೊಂದಲದಲ್ಲಿದ್ರೂ ಪರವಾಗಿಲ್ಲ, ಅವ್ರು ನನ್ನ ಜೊತೆ ಇರೋದೇ ನ್ಯಾಯ. ನಾನು ಅವ್ರ ಜೊತೆ ಮಾತಾಡಿದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಿಲ್ಲ. ಸರಿಯಾಗಿ ಮಾತಾಡಿದ್ದೀನಿ. ಇಲ್ಲ, ನೀವು ಮಾತಾಡಿದ ತಪ್ಪು. ಇನ್ನು ಹೇಗೆ ಮಾತಾಡಬೇಕಿತ್ತು? ಅವನು ಹೇಳಿದಕ್ಕೆಲ್ಲ ಸರಿ ಅಂತ ಒಪ್ಕೊಂಡು ಅಮ್ಮನ ಅವನ ಜೊತೆ ಕಳಿಸ್ಬೇಕಿತ್ತ? ಅದಾಗದೇ ಇರೋ ಮಾತು ಸ್ವಂತಿ. ನಾನು ಯಾವುದೇ ಕಾರಣಕ್ಕೂ ಅಮ್ಮನ ಅವನ ಜೊತೆ ಕಳ್ಸೋಕ್ಕೆ ಒಪ್ಪಲ್ಲ. ಬೇಕಾದ್ರೆ ಅಮ್ಮನ ಮುಂದೆ ಈ ವಿಷಯ ಮಾತಾಡೋದಕ್ಕೂ ನಾನು ರೆಡಿ ಇದ್ದೀನಿ. ಅಮ್ಮ ನನ್ನ ಜೊತೆನೇ ಇರ್ತಾರೆ ಶಾಶ್ವತವಾಗಿ. ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು. ಸಡನ್ನಾಗಿ ನೀವೀಗ ಮಾತಾಡಿದ್ರೆ ಪಾಪ ಆಂಟಿ ಏನು ಮಾಡಬೇಕು ಹೇಳಿ? ಯಾರ ಮೇಲೆ ಕೋಪ ಮಾಡ್ಕೋಬೇಕು? ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಆದಿ ಸರ್ ಮೇಲೆ ಪ್ರೀತಿ ಜಾಸ್ತಿ ಅಂತ ನೀವು ಅನ್ಕೋತೀರಾ. ಆದಿ ಸರ್ ಮೇಲೆ ಕೋಪ ಮಾಡ್ಕೊಂಡ್ರೆ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಅಂತ ಅವ್ರು ಅನ್ಕೋತಾರೆ. ಇನ್ನು ಸೂರ್ಯ ಸರ್ ಮೇಲೆ ಕೋಪ ಮಾಡ್ಕೊಂಡ್ರೆ ಅವರು ಹಾಗೆ ಮಾತಾಡ್ತಾರೆ. ನೀವೆಲ್ಲ ಹೀಗೆ ಒಂದೊಂದು ರೀತಿ ಮಾತಾಡ್ತಿದ್ರೆ ಅವ್ರ ಮನಸ್ಥಿತಿ ಏನಾಗಬೇಕು ಹೇಳಿ? ಅದು ನನಗೂ ಗೊತ್ತು ಸ್ವಾತಿ, ಆದ್ರೆ ಅಮ್ಮನ ಬಿಟ್ಕೊಡಕ್ಕೆ ನಾನು ತಯಾರಿಲ್ಲ. ಆಂಟಿನ ಬಿಟ್ಕೊಡಿ ಅಂತ ಯಾರೂ ಹೇಳ್ತಿಲ್ಲ, ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ಬೋದಲ್ವಾ? ಅದರಲ್ಲೂ ಆದಿತ್ಯ ಸರ್ ವಿಷಯದಲ್ಲಿ.
ಡ್ಯಾಡ್ ಮಧ್ಯಾಹ್ನ ಡ್ರಿಂಕ್ ಮಾಡಿದ್ರ? ಇಲ್ಲ, ಸುಳ್ಳು ಹೇಳ್ಬೇಡ. ಊಟ ಆದಮೇಲೆ ಸ್ವಲ್ಪ ತಗೊಂಡ್ರು. ಬೇಡ ಅಂತ ಹೇಳಿದ್ದೆ. ಆಂಟಿ ವಾಸ್ ಅಪ್ಸೆಟ್. ಯಾಕೆ? ಆದಿತ್ಯ ಸರ್ ಫೋನ್ ಮಾಡಿದ್ರಂತೆ. ಏನು ಹೇಳಿದ್ನಂತೆ? ಆಂಟಿ ಯಾವುದೋ ಆತಂಕದಲ್ಲಿದ್ದಾರೆ. ಶಕ್ಕು ಅತ್ತೆ ಸರಿ ಇಲ್ಲ, ಆದಿ ಅವ್ರ ಜೊತೆ ಇದ್ದಾನೆ ಅಂತ ಏನೋ ಮಾತಾಡ್ತಾ ಇದ್ರು. ಆದಿ ಸರ್ ಅವ್ರ ಜೊತೆನೇ ಇದ್ದರೆ ಏನೇನಾಗ್ಬೋದು ಅಂತ ಆತಂಕ ಪಡ್ತಾ ಇದ್ರು. ಶಶಾಂಕ್ ಜೊತೆ ಇದ್ದಾನೆ ಅನ್ನೋ ಅನುಮಾನ. ಒಂದು ವೇಳೆ ಅವನೇನಾದರೂ ಶಶಾಂಕ್ ಜೊತೆಲೇ ಇದ್ರೆ ಮುಂದೆ ದೊಡ್ಡ ಅನಾಹುತ ಆಗೋದಂತೂ ಖಂಡಿತ. ಅದಕ್ಕೂ ಅಪ್ಪ ಕುಡಿಯೋದಕ್ಕೂ ಏನು ಸಂಬಂಧ? ಪ್ರೀತಿಯಿಂದ ಆಂಟಿಗೆ ಅಂತ ಅವ್ರು ಅಡುಗೆ ಮಾಡಿದ್ರು. ಅಮ್ಮ ತಿನ್ಲಿಲ್ವಾ? ತಿಂದರು, ಆದರೆ ಅವ್ರ ಮನಸ್ಸು ಬೇರೆಲ್ಲೋ ಇತ್ತು. ಅಪ್ಪ ಎಲ್ಲಿದ್ದಾರೆ? ರೂಮ್. ಪ್ಲೀಸ್ ಡ್ಯಾಡ್, ವೀಕ್ ಆಗಬೇಡಿ. ಯಾರೋ ನೀವೆಲ್ಲ ಕೇಳೋದು ಅರ್ಥ ಆಗಲ್ವಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಏಯ್, ನಾವ್ ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ. ಯಜಮಾನ್ರು ಕರೀತಾವ್ರೆ, ಬಾ. ಯಾರೋ ನಿಮ್ ಯಜಮಾನ? ಇಲ್ಲೇ ಬರಕ್ ಕೇಳು. ಓಹೋ, ಇವ್ನಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಕಣ್ರ. ಎತ್ತಾಕೊಳ್ರ. ಯಾರೋ ನೀವೆಲ್ಲ ನನ್ನ ಹತ್ರನೇ ಆಟ ಆಡ್ತೀರಾ? ಅಣ್ಣ ಬತ್ತ ನೀರು ಎಲ್ಲ ಗೊತ್ತಾಗುತ್ತೆ ನಿನ್ಗಿವಾಗ. ನನ್ನ ಹತ್ರನೇ ಆಟ ಆಡ್ತೀಯ ನೀನು? ಇವತ್ತು ನಿನ್ನ ಕತೆ ಮುಗೀತು. ಎತ್ತಾಕೊಂಬರ್ರೋ ಅವನ್ನ. ತಪ್ಪಿಸ್ಕೊಂಡು ಹೋಗಿ ನೋಡ್ತೀನ. ಏಯ್, ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸೈಲೆಂಟಾಗಿ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನನ್ನ ತಂಗಿ ಹೋಗಿದ್ದ ಜಾಗಕ್ಕೆ ನಿನ್ನೂ ಕಳಿಸ್ಬೇಕಾಗತ್ತೆ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲಣ್ಣ, ನನ್ ಬಿಟ್ಬಿಡಿ. ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬಾಯ್ ಬಿಡಲ್ಲ ಅಲ್ವಾ? ಇವಾಗ ಸತ್ಯ ಹೇಳಿದ್ರೆ ಸರಿ, ಇಲ್ಲ ಸತ್ತೋಗ್ತೀಯ.
ಸತ್ಯ ಹೇಳ್ತೀಯಾ? ಅಣ್ಣ ಸತ್ಯ ಹೇಳಿಬಿಡ್ತೀನಣ್ಣ, ನನಗೇನು ಮಾಡಬೇಡಿ. ಹಂಗ್ ಬಾ ದಾರಿಗೆ, ಸತ್ಯ ಹೇಳು. ಹೇಳೋ, ಹೇಳು. ಇದನ್ನೇ ಕೋರ್ಟಲ್ಲೂ ಬಂದು ಹೇಳಬೇಕು. ಹೇಳ್ತೀನಣ್ಣ, ಸತ್ಯವಾಗ್ಲೂ ಹೇಳ್ತೀನಣ್ಣ. ಇಲ್ಲ ಅಂದ್ರೆ ಗೊತ್ತಲ್ವಾ, ಸತ್ಯನ ನೀನ್ ಬಚ್ಚಿಟ್ರೆ ನಿನ್ ಸಾವು ನನ್ನ ಕೈಲಿರುತ್ತೆ. ಇಲ್ಲಣ್ಣ, ನೀವು ಹೇಳ್ದಂಗೆ ಹೇಳ್ತೀನಣ್ಣ. ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ. ಹೇಳಿ ಅಣ್ಣ. ಎಲ್ಲ ಕಡೆ ಸರಿಯಾಗಿ ನೋಡಿದ್ಯಾ? ಹ್ಞೂ ಅಂಕಲ್, ನನ್ನ ಮನೆಯೆಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲೋದ್ರು ಅವರು? ಹೇಳ್ದೆ ಕೇಳ್ದೆ ಯಾವತ್ತೂ ಹೀಗೆ ಹೋಗೋರಲ್ಲ. ಏನು ಮಾಡೋದೀಗ? ಅಂಕಲ್, ಆಂಟಿ ಫೋನ್. ಇದೆಲ್ಲ ಅವನ ಕೆಲಸನಾ? ರಾತ್ರಿ ಫೋನ್ ಮಾಡಿದ್ದಾನೆ. ಅವನ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾನೆ? ಡ್ಯಾಡ್ ಹೇಳಿ. ಆದಿತ್ಯ ಏನಾದರೂ ಅಮ್ಮನ್ ಕರ್ಕೊಂಡು ಹೋಗಿದ್ರೆ ಅವನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅದಕ್ಕಿಂತ ಮೊದಲು ಶೋಭಜ್ಜಿಗೆ ಅಮ್ಮನ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳಿ. ಸರಿ, ಬಾಯ್. ಗುಡ್ ಮಾರ್ನಿಂಗ್ ಅಮ್ಮ. ಯಾಕೋ ಲೇಟು? ಗೊತ್ತಲ್ಲಮ್ಮ, ಬೆಂಗಳೂರು ಟ್ರಾಫಿಕ್ಕು ಫುಲ್ಲು ಜಾಮು. ನನ್ನ ನೋಡಬೇಕು ಅಂತ ಅನ್ಸಿದಿದ್ರೆ ಮನೆಗೆ ಬರ್ಬೋದಾಗಿತ್ತು ತಾನೆ. ನಾ ಮನೆಗೆ ಬಂದ್ರೆ ಏನಾಗತ್ತೆ ಅಂತ ನಿಂಗೆ ಹೇಳಿದ್ದೀನಿ ತಾನೆ. ಮತ್ತೆ ಅದೇ ಪ್ರಶ್ನೆ ಕೇಳ್ತಿಯಲ್ಲ. ಇನ್ನು ಸ್ವಲ್ಪ ದಿನ ಅಷ್ಟೇ ಅಮ್ಮ, ನಾನೇನು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಈಗ ಆಲ್ರೆಡಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಸ್ಟೆಪ್ ಇಟ್ಟಾಗಿದೆ. ಪ್ರೂವ್ ಮಾಡೋ, ಕಳಿಸ್ತೀನಿ. ಹೌದಮ್ಮ, ನೀನೇನು ಯೋಚನೆ ಮಾಡಬೇಡ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅಮ್ಮ, ಪೂಜೆಗೆ ಟೈಮ್ ಆಯ್ತು, ಹೋಗೋಣ. ಅಮ್ಮ, ಅಮ್ಮ ನೋಡಲೆ. सखी सखी नियारू सिही
ಎಷ್ಟೊಂದು ಜನ ಹುಡುಗಿರಿಗೆ ನೀನು ಅಂದರೆ ತುಂಬ ಇಷ್ಟ. ಅವರೆಲ್ಲರ ಮುಂದೆ ನಾನು ನಿನಗೆ ಕಾಣಿಸ್ತೀನಾ? ಮದುವೆ ಆಗ್ತೀಯ ನನ್ನ? ಎಂದೆಂದು 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 ನಾನಿನ್ನ ಅನುರಾಗಿ ಸಖಿ.